ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಹುರ್ಗಡ್ಲೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ ನೋಡಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಕಪ್ಪಷ್ಟು ಹುರ್ಗಡ್ಲೆ ಹಾಕಿದ್ದೀನಿ. ಜಾಸ್ತಿ ಏನು ಹುರಿಯೋದೇನು ಬೇಡ, ಆಲ್ರೆಡಿ ಅದು ಹುರಿದಿರುತ್ತೆ. ಸ್ವಲ್ಪ ಬೆಚ್ಚಗಾಗೋ ಥರ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ಆಗಿದೆ ನೋಡಿ. ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಷ್ಟಪಡೋರು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಬೋದು ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಬೇಡ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಕರಿಬೇವು. ಬೆಳ್ಳುಳ್ಳಿ ಹಾಕೋದ್ರಿಂದ ಅದ್ರ ರುಚಿನೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಕರಿಬೇವು, ಅದಕ್ಕೆ ಸ್ವಲ್ಪ ಇಂಗು. ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇಂಗು ಇವೆಲ್ಲ ಹಾಕೋವಾಗ. ಚೆನ್ನಾಗಿ ಫ್ರೈ ಆಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ನೋಡಿ. ಇದಕ್ಕೆ 5ರಿಂದ 6 ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೋದು. ನಿಮ್ಗೆ ಕಲರ್ಗೆ ಬೇಕು ಅಂದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ನೋಡಿ. ಹುಣಸೆಹಣ್ಣು ಒಂದು ಸ್ವಲ್ಪ, ನೋಡಿ ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ಅರಿಶಿನ. ಇದಕ್ಕೆ ನೋಡಿ ಒಣ ಕೊಬ್ಬರಿ ತುರಿ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು 3/4 ಕಪ್ ಅಷ್ಟು ತೊಗೊಂಡ್ರೆ ಸಾಕು ನೋಡಿ. ಸ್ಟವ್ ಆಫ್ ಮಾಡಿ ಆ ಬಿಸಿನಲ್ಲೇ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಕೊಬ್ಬರಿ ತುರಿ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ನೋಡಿ. ಆ ಬಿಸಿಗೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಇರುತ್ತೆ ನೋಡಿ. ಬೆಲ್ಲ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು. ಬೆಲ್ಲ ಹಾಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಪೌಡ್ರ್ ಮಾಡ್ಕೊಳ್ಬೇಕು. ಜೀರಿಗೆ, ಸ್ವಲ್ಪ ಹುರ್ಕೊಂಡಿರೋಂಥ ಜೀರಿಗೆ, ಇದು 15 ದಿವಸ 20 ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ. ನಾವೇನು ನೀರೇನು ಹಾಕಿಲ್ಲ ಇದಕ್ಕೆ. ತುಂಬ ದಿವಸ ಇರುತ್ತೆ ಅಂದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ ನೋಡಿ. ಈಗ ಹುರ್ಗಡ್ಲೆ ಹಾಕ್ಕೊಳ್ಬೇಕು. ಈಗ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ. ಪೌಡ್ರ್ ಆಗಿದೆ. ಅದು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬಾ ಟೇಸ್ಟ್ ಇದೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.